ಅಂತ ಠೀ ಹೀಗೆ ಇವರೆಲ್ಲ ಬರ್ತಾ ಇದ್ದಾರೆ, ಒಬ್ಬರಿಂದ ಒಬ್ಬರು ಬರ್ತಾ ಇದ್ದಾರೆ. ಇವರು ದೂರದಾರರು, ಇವರ ಆರೋಪಿಗಳು ಅಂತೇಳಿ ಈ ಒಂದು ವರದಿಯಲ್ಲಿ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರೇನು ಹುಡುಕಿದ್ರು, ಎಲ್ಲೆಲ್ಲಿ ಹುಡುಕಿದ್ರು, ಈ ಒಬ್ಬ ಭೀಮ ಅದು ಚಿನ್ನಯ್ಯ ತೋರಿಸಿದಂಥ ಜಾಗಗಳನ್ನು ನೋಡಿದ್ದೀವಿ, ಸಿಕ್ಕಿಲ್ಲ. ಒಂದು ಜನಗಳು ಸಿಕ್ಕು, ಆದರೆ ಅವು ಈ ಒಂದು ಏನಪ್ಪ ಅಂತಂದ್ರೆ ಯಾವುದೇ ಪ್ರಭಾವಿ ಆಗುವಂಥದ್ದು, ಅದು ಸಾಕ್ಷಿ ಆಗುವಂಥದ್ದಲ್ಲ, ಮೂಲಗಳು ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಆ ವರದಿ ಕೊಟ್ಟದಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಒಳಗೆ ಹೇಳೋದು ಗೊತ್ತಿಲ್ಲ, ಈಗ ಎಲ್ಲ ಹೊರಗೆ ಹೇಳ್ಕೊಡೋದು, ಡಿಸ್ಕ್ಲೋಸ್ ಮಾಡಿಕೊಡೋದು ಅಂತ ಹೇಳಿದ್ರಿಂದಾಗಿ ಇದು ನಾವು ಗ್ಯಾಸ್ ಮಾಡುವಂಥದ್ದು. ಬಟ್ ಇದು ಸಮೀಪದ ನಿಯರರ್ ಟು ದ ಟ್ರುತ್ ಅಂತ ನಾವು ಅನ್ಬೋದೇನೋ ಇದನ್ನು. ಯಾಕಂದರೆ ಇವತ್ತು ದೂರುದಾರರನ್ನ ಆರೋಪಿಗಳಾಗ್ತಾ ಇದ್ದಾರೆ ಅನ್ನೋದು. ಹಾಗಾದರೆ ಇದು ಇಲ್ಲಿವರೆಗೆ ನಡೆದದ್ದು, ಚರ್ಚೆ ಮಾಡಿದ್ದು, ಮತ್ತೇನೋ ಮಾಡಿದ್ದು ಎಲ್ಲ ವ್ಯರ್ಥ ಆಯ್ತಾ ಅಂತೇಳಿ, ಹೋರಾಟ ಮಾಡಿದ್ದು ವ್ಯರ್ಥ ಆಯ್ತಾ ಅಂತೇಳಿ. ಚಿನ್ನಯ್ಯ ಏನೋ ಬಂದ, ಸಾಕ್ಷಿ ಹೇಳ್ದ, ನಿಶ್ಚಿತವಾಗಿ ಸಿಕ್ಕರು, ಇದರಿಂದ ಇದ್ದಂಥವ್ರು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು SIT ಸಹಿತ ಇನ್ನೊಂದು ಏನಪ್ಪ ಅಂತಂದ್ರೆ 3 ಗುಂಪಾಗುವ ತನಿಖೆ ಆಯ್ತಾ ಅನ್ನೋದು ಇವತ್ತು ಅನ್ನಿಸ್ತಾ ಇದೆ. ಹೀಗಾಗಿ ತಿಮರೋಡಿ ಅವರು ಮಾತ್ರ ಇದಕ್ಕೆ, ಅಥವಾ ಮಟ್ಟಣ್ಣವ್ರು ಆಗಿರ್ಬೋದು, ತಿಮರೋಡಿ ಆಗಿರ್ಬೋದು, ಈ ಹೋರಾಟಗಾರರು ಮತ್ತಷ್ಟು ಇದರಿಂದ ಇಲ್ಲ, ನಾವು ನಿಲ್ಲೋದಿಲ್ಲಪ್ಪ, ಇದನ್ನು ಮುಂದೆ ಒಯ್ತೀವಿ, ನಾವು ಬಿಡೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ SIT ಮೇಲೆ ತನಿಖೆ ಮಾಡಿಸ್ತೀವಿ, ನ್ಯಾಯಾಂಗದ್ದು ತಪ್ಪಾಗಿ ವರದಿ ಮಾಡ್ತಾ ಇದೆ, ತಪ್ಪಾಗಿ ಕೊಟ್ಟಿದೆ ಅನ್ನುವಂಥ ಕೇಸನ್ನು ಹಾಕ್ತೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. SIT ಅಧಿಕಾರಿಗಳು, IAS ಅಧಿಕಾರಿಗಳು, IPS ಅಧಿಕಾರಿಗಳು ನಮ್ಮನ್ನು ದಿಶಾಬಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಯಾರ್ದೋ ಷಡ್ಯಂತ್ರದ ಭಾಗವಾಗಿ